ಇವನ ಹೆಸರು ಮಂಜುನಾಥ. ಹಾವೇರಿ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಜನಿಸಿದ್ದ ಬಡ ರೈತನ ಮಗ. ಮನೆಯ ಆರ್ಥಿಕ ಸ್ಥಿತಿ ತುಂಬ ಕಷ್ಟ. ಒಂದು ಕೋಣೆಯ ಮನೆ, ಅಪ್ಪನಿಗೆ 1 ಎಕರೆ ಜಮೀನು. ತಾಯಿ ದಿನಗೂಲಿ ಕೆಲಸಕ್ಕೆ ಹೋಗ್ತಿದ್ದಳು. ಆದರೆ ಮಂಜುನಾಥನ ಕನಸು ದೊಡ್ಡದು. ಬದುಕಿನಲ್ಲಿ ಏನಾದರೂ ಆಗಬೇಕು. ಮಂಜುನಾಥ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದುತ್ತಿದ್ದ. ಬಟ್ಟೆ ಹಳೆಯದು, ಬೂಟ್ ಇಲ್ಲ, ಚರ್ಮ ಕಪ್ಪು, ನಗು ಜಾಸ್ತಿ. ಇವನು ತುಂಬ ಸರಳ ಹುಡುಗ. ಆದರೆ ಇವನ್ನ ಶಾಲೆಯಲ್ಲಿ ಕೆಲವೊಂದು ಮಕ್ಕಳು ಕಗ್ಗುನ್, ಹಳ್ಳಿಗ, ಕುಳಿರಾಯ ಅಂತ ಗಲಾಟೆ ಮಾಡ್ತಿದ್ದರು. ಒಂದು ದಿನ ಅವನು ಓದಿಲ್ಲ ಅಂತ ಶಿಕ್ಷಕರೊಬ್ಬರು ಪಬ್ಲಿಕ್ಗೆ ಅವಮಾನ ಮಾಡಿದರು. ನಿನ್ನಂಥ ಹುಡುಗರಿಗೆ ಓದಬೇಕಾ? ಗೋದಾಮ್ನಲ್ಲಿ ಕೆಲಸ ನೋಡಿಕೋ. ಈ ಮಾತು ಮಂಜುನಾಥನ ಹೃದಯಕ್ಕೆ ಬಿದ್ದಿತು. ಅವನು ಆ ದಿನ ಏನೂ ಮಾತನಾಡಿಲ್ಲ. ಮನೆಗೆ ಹೋಗಿ ತಾಯಿಗೆ ಮಾತ್ರ ಹೇಳಿದ. ತಾಯಿ ಅದಕ್ಕೆ ಕೇವಲ ಒಂದು ಮಾತು ಹೇಳಿದಳು. ಅವರು ನಿನ್ನನ್ನು ಇಳಿಸಿದರೆ ನೀನು ನಿನ್ನನ್ನು ತೋರಿಸುವವು. ಓದುವುದು ನಿನ್ನ ಶಸ್ತ್ರ. ಅದು ಮಂಜುನಾಥನ ಜೀವಿತ ಬದಲಾವಣೆಯ ತಿರುವು. ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎದ್ದು ಓದುತ್ತಿದ್ದ. ಹೊತ್ತಿಗೆ ಊಟವಿಲ್ಲದಿದ್ದರೂ ಪುಸ್ತಕವನ್ನು ಬಿಡದ. ಹಬ್ಬ ರಜಾ ಎದ್ದೆಲ್ಲವನ್ನು ತ್ಯಜಿಸಿದ. 10ನೇ ತರಗತಿಯಲ್ಲಿ ಅವನು ಜಿಲ್ಲೆಗೆ ಮೊದಲನೆಯವನು ಆಯ್ತ. ಅವನೇ ಅವರ ಶಾಲೆಯ ಇತಿಹಾಸದಲ್ಲಿ ಮೊದಲನೇ ಡಿಸ್ಟ್ರಿಕ್ಟ್ ಟಾಪರ್. ಹಾಗೆ PUC, ಡಿಗ್ರಿ, UPSC ಕೋಚಿಂಗ್ ಎಲ್ಲವನ್ನು ಕಾಲೇಜು ಸ್ಕಾಲರ್ಶಿಪ್, ಪಾರ್ಟ್ ಟೈಮ್ ಜಾಬ್ ಮತ್ತು ಸಹಾಯದಿಂದ ಮುಗಿಸಿದ. ಪ್ರತಿ ಹಂತದಲ್ಲೂ ಅವನು ಅವಮಾನವನ್ನು ಒತ್ತಡವನ್ನಾಗಿ ಮಾಡದೆ ಎಳೆಯಾಗಿ ಬಳಸಿದ. ಮಂಜುನಾಥ ಇಂಡಿಯನ್ ರೆವಿನ್ಯೂ ಸರ್ವಿಸಸ್ ಆಫೀಸರ್ ಆಗಿ ಆಯ್ಕೆಯಾಗಿದ್ದ. ಅವನು ಅಂದಿನ ಶಾಲೆಗೆ ಚೀಫ್ ಗೆಸ್ಟ್ ಆಗಿ ಕರೆಯಲ್ಪಟ್ಟ. ಅವನು ಸ್ಟೇಜ್ ಮೇಲೆ ನಿಂತು ಹೇಳಿದ, ಇವತ್ತಿನ ಈ ಮೇಜ್ ಮೇಲೆ ನಾನಿದ್ದೀನಿ. ಆದರೆ ಅದೇ ಬೆಂಚ್ ಮೇಲೆ ನಾನು ಅಮ್ಮನ ಕಣ್ಣು ಹಿಡಿದು ಅಳ್ತಿದ್ದೀನಿ. ಅವಮಾನ ನನಗೆ ಆಘಾತವಲ್ಲ, ಅದು ನನ್ನ ಜೀವನದ ಆಧಾರವಾಯಿತು. ನಾನು ಎದ್ದು ನಿಲ್ಲೋಕೆ ಕಾರಣ ಅವಮಾನವೇ. ನಾನು ಗೆದ್ದೆ. ಪೂರ ಸಭಾಂಗಣ ನಿರ್ಲಿಪ್ತ. ನಂತರ ಕಣ್ಣು ತೊಳೆದ. ಅವನನ್ನು ತಿರಸ್ಕರಿಸಿದವರು ಈಗ ಗೌರವದಿಂದ ನಮನ ಮಾಡಿದರು. ಈ ಕಥೆಯಿಂದ ತಿಳಿಯುವುದೇನೆಂದರೆ, ಅವಮಾನ ನಿಮ್ಮನ್ನು ತಡೆದು ನಿಲ್ಲಿಸೋದಿಲ್ಲ. ನೀವು ಅದನ್ನು ಶಕ್ತಿ ಮಾಡಿದರೆ ಅದು ನಿಮ್ಮ ಗೆಲುವಿನ ಬುನಾದಿಯಾಗುತ್ತದೆ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.